ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನೋ ಗೊತ್ತಿಲ್ಲ ಕಣಪ್ಪ, ಗೊತ್ತಿಲ್ಲ ನಮಗೆ. ನಿಮಗೆ ಯಾರು ಗೆಲ್ಬೇಕು? ಯಾರ ಒಟ್ಟಿಗೆ ಗೆಲ್ಲಬೇಕು ನಮಗೆ? ಯಾರ ಒಟ್ಟಿಗೆ ಗೆಲ್ಬೇಕು? ಅವ್ರು ಇವರು ಅಂತಿಲ್ಲ. ಬಿಜೆಪಿನ ಕಾಂಗ್ರೆಸ್ ಒಟ್ಟಿಗೆ ಯಾರ ಗೆಲ್ಲಬೇಕು? ಒಟ್ಟಿಗೆ ಯಾರೇ ಗೆಲ್ಬೇಕು? ಒಟ್ಟಿಗೆ ಯಾರು ಗೆಲ್ಲಕ್ಕಾಗಲ್ಲ, ಬೇರೆ ಬೇರೆನೇ ಗೆಲ್ಲಕ್ಕಾಗೋದು. ಏನ್ ನಿನ್ನ ಹೆಸರು? ರಂಜನ್. ರಂಜನ್. ಯಾರು ಗೆಲ್ಲೋದು? ಓಟ್ ಹಾಕ್ತಾ? ಓಟ್ ಹಾಕಿದ್ದೀನಿ. ಹಾಕ್ತಾ? ಎಷ್ಟು ಏಜು? 18. 18 ತುಂಬಿದೆ. 18 ತುಂಬಿದೆ. ಹಂಗಾರೆ ವೋಟರ್ ಐಡಿ ಬಂದಿದೆ. ಯಾರು ಗೆಲ್ಬೇಕು ನಿನಗೆ? ಯಾರು ಗೆಲ್ಲಿ, ಯಾರು ಗೆಲ್ಲಿ, ಯಾರಾದ್ರೂ ಗೆಲ್ಲಿ. ಯಾಕೋ? ಯಾರಾದ್ರೂ ಬೇಡ, ಹೇಳೋ ಯಾರು ಗೆಲ್ಬೇಕು? ಬಿಜೆಪಿ ಬಂದ್ರೆ ಒಳ್ಳೇದು. ಬಿಜೆಪಿ ಬಂದ್ರೆ ಒಳ್ಳೇದಾ? ಕಾಂಗ್ರೆಸ್ ಬೇಡವಾ? ಫ್ರೀ ಬೇಡ. ಫ್ರೀ ಬೇಡ. 2000 ಬೇಡ. ಬಸ್ ಫ್ರೀ ಬೇಡ. ಸರಿ ಆಯ್ತಗ. ಬಾಣ ಏನಣ್ಣ ನಿನ್ನ ಹೆಸರು? ನೋಡ ಒಂದು ಮಾತು. ಏನಣ್ಣ ನಿನ್ನ ಹೆಸರು? ನಿನ್ನ ಹೆಸರು ಅಣ್ಣ? ನಿನ್ನ ಹೆಸರು ಓಲಿ ಯಶು. ಯಶ್ ಅಂದ್ರೆ ಯಶು ನಾನು ಪಾರ್ಟ್ನರು. ಏನ್ ಪಾರ್ಟ್ನರು? ಸುದೀಪ್ ಅಣ್ಣ ಇದಾರಲ್ಲ ಅವರು ಅಷ್ಟೇ. ಒಂದ್ ಮಾತಾಡಿ ಕೇಳೋಣ. ಬೇಡ 100 ಹೇಳು. ನಿಮ್ಮ ಹೆಸರು ಹೇಳಿ ಫಸ್ಟ್. 7 ಗಂಟೆ ಕೇಳ. ಹೆಸರು ಹೇಳಣ್ಣ ನಿಂದು. ಇಲ್ಲಿ ಟಿವಿಲಿ ಎಲ್ಲರೂ ನೋಡ್ಕೊಳ್ತಾರೆ. ಒಂದ್ ಮಾತಾಡ್ತೀನಿ ಹತ್ರ 7 ಗಂಟೆ ಕೇಳಿಲಿ. ಬಡವರಿಗೆ ಏನ್ ಮಾಡಿದ್ಯಾ? ಬಡವರಿಗೆ ಏನ್ ಮಾಡಿದ್ಯಾ ಹೇಳು. ನಾನಾ? ನೀನಲ್ಲ ಟಿವಿನಲ್ಲಿ ಹೇಳ್ತಾರ. ಬಡವರಿಗೆ ಏನ್ ಮಾಡಿದ್ಯಣ್ಣ? ಬಡವರಿಗೆ ಹೆಣ್ಮಕ್ಳಿಗೆ ಟಿಕೆಟ್ ಫ್ರೀ ಆಯ್ತಾ, ಒಪ್ಕೊಳ್ತೀನಿ. ಆದ್ರೆ ಇನ್ನು ಬಾಕಿಯವ್ರಿಗೆ ಏನು ಮಾಡಿದ್ಯಣ್ಣ? ಪಾಪ ಮಾಡಿಲ್ವಣ? ಯಾರು ಮಾಡಿದಾರಣ್ಣ? ಯಾರು ಮಾಡ್ಬೇಕಿತ್ತಣ್ಣ? ನೀನು ಹೇಳೋಣ, ನೀನು ಹೇಳು. ಬಿಜೆಪಿ ಅವ್ರು ಮಾಡ್ಬೇಕಿತ್ತ, ಕಾಂಗ್ರೆಸ್ ಅವ್ರು ಮಾಡ್ಬೇಕಿತ್ತು? ಯಾರು ಮಾಡಿಲ್ಲ. ಬಿಜೆಪಿ ಬೇರೆ ಮಾಡಬೇಕು. ಈಗ ಯಾರು ಗೆಲ್ಲೋದೀಗ? ಗೆಲ್ಲೋದು ನನಗೆ ಗೊತ್ತಿಲ್ಲ. ಮತ್ತಲ್ಲೇನೆ ಹೇಳ್ಕೊಡ್ತಿದೆ. ಯಾರು ಗೆಲ್ಲೋದೇ ಇದು ಬಿಜೆಪಿ. ನಿಮಗೆ ಯಾರು ಗೆಲ್ಲಬೇಕು? ನಿಮ್ಗೆ ಯಾರು ಇಷ್ಟ? ಮೋದಿ ಅವರೇ ಬರಬೇಕು. ಹೌದಾ? ಯಾಕೆ ಅವರೇ ಬರಬೇಕು? ಅವರೇ ಬೇಕು. ಯಾಕೆ ಕಾಂಗ್ರೆಸ್ ತೋರಲ್ಲ ಫ್ರೀ ಕೊಟ್ಟಿಲ್ವೇ? ಫ್ರೀ ಕೊಟ್ಟಿದ್ರೆ ಮೋದಿ ಅವ್ರು ಇಲ್ವಾ? ಕಾಂಗ್ರೆಸ್ ಫ್ರೀ ಕೊಟ್ಟಿದ್ದಾರೆ, ಅದು ಸರಿ. ಕಾಂಗ್ರೆಸ್ ಫ್ರೀ ಕೊಟ್ಟಿದ್ದಾರೆ, ಆದ್ರೂ ಇವನು ಪ್ರಜ್ವಲ್ ಏನೋದ ಅದ್ ಬಿಡು, ಅದ್ ಬಿಡು. ನಮ್ಗೆ ಅದು ಗೊತ್ತಿಲ್ಲಪ್ಪ. ಯಾರು ನೀವು? ಟಿವಿನೇನಿಗೆ ನಾಗರಾಜು. ನಾಗರಾಜ್ ಅವ್ರೆ, ನಮ್ಗೆ ಅದೇನೋ ಗೊತ್ತಿಲ್ಲಪ್ಪ. ನಿಮಗೆ ಗೊತ್ತಾ? ಎಲ್ಲ ನೋಡ್ಕೊಂಡ್ ಬಂದ್ರಲ್ಲ, ಏನ್ ನೋಡ್ಕೊಂಬಂದು? ಎಲ್ಲ ನಾವೇನು ನೋಡಿಲ್ಲಪ್ಪ. ಎಲ್ಲ ತಿಳ್ಕೊಂಬಂದಿರ. ತಿಳ್ಕೊಂಬಂದ ನಮಗದು ಗೊತ್ತಿಲ್ಲಪ್ಪ. ನಾವು ಯಾರು ಗೆಲ್ತಾರೆ ಕೇಳಕ್ ಬಂದಿವಿ. ನಿಮ್ಗೆ ಯಾರು ಗೆಲ್ಬೇಕು? ನಮಗೆ ಇವನೇ ಬಿಜೆಪಿ ಬರ್ಬೇಕು. ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಡ. ಯಾಕೆ? ಯಾಕಂದ್ರೆ ಯಾಕೆ? ಯಾಕಂದ್ರೆ ಅದೇ ಯಾಕೆ? ಯಾಕಂದ್ರೆ ಹಿಂಗಂದ ನಿಮಗೆ ಯಾಕೆ ಬಿಜೆಪಿ ಬೇಕು ಅನ್ಸುತ್ತೆ? ಬಿಜೆಪಿ ಯಾಕಣ? ಬಿಜೆಪಿನೇ ಬೇಕು. ಯಾಕಣ? ಮೋದಿ ಅವರೇ ಬೇಕು. ಅವ್ರಿದ್ರೆ ಏನು 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 ಉತ್ತಮ? ಅವರು ಉತ್ತಮ ಇದೆ, ಅವರಿಂದನೇ ನಮಗೆ ಒಳ್ಳೇದು. ಮೋದಿ ಅವರಿಂದನೇ ಉತ್ತಮ. ಹೌದಾ? ಬಾಣಲ್ಲಿ ನೀನು ಅವಾಗಿಂದ ಬಾರಿ ಮಾತಾಡ್ತಿದ್ದೆ. ಏನ್ ಹೆಸರು ನಿಂದು? ಸುದೀಪ್ ಅಂತ. ಸುದೀಪ್? ಕಿಚ್ಚ ಸುದೀಪ? ಇಲ್ಲ ಅಣ್ಣ, ಬರೀ ಸುದೀಪ್ ಅಷ್ಟೇ. ಬರೀ ಸುದೀಪ್. ಯಾವೂರು? ಆಲ್ದೂರು. ಆಲ್ದೂರು. ತಾಣ ನಿನಗಿಡ್ದ ನೀ ಮಾತಾಡ್ಬೇಡ. ಈಗ ನೋಡಪ್ಪ, ಓಟ್ ಹಾಕ್ದಾ? ಓಟ್ ಹಾಕಿದ್ದೀನಿ ಅಣ್ಣ. ಯಾರು ಗೆಲ್ಬೋದು? ಬಿಜೆಪಿ. ಬಿಜೆಪಿನೇ ಗೆದ್ದು. ಹೌದಾ? ಹೌದಣ್ಣ. ಯಾಕೆ? ಹಿಂದುತ್ವ ಬೇಕಲ್ಲ ನಮಗೆ. ಏಯ್! ಬಿಜೆಪಿ ಬೇಕೇ ತಡಿಯ. ಬೇಕು. ಧರ್ಮ ತಗೊಂಡು ಏನೋ ಮಾಡ್ತೀಯ? ಅಭಿವೃದ್ಧಿ ಬೇಡವೇನಾ? ಅಭಿವೃದ್ಧಿನೇ ಬೇಕಣ್ಣ ನಮಗೆ. ಆದ್ರೆ ಮೋದಿ ಗೆಲ್ಬೇಕಷ್ಟೇ. ಮೋದಿ ಗೆಲ್ಬೇಕಷ್ಟೇ. ಮೋದಿ ಗೆದ್ರೆ ಮಾತ್ರ ದೇಶ ಉದ್ಧಾರ ಆಗೋದು. ಇಲ್ಲ ಅಂದ್ರೆ ಹಾಳಾಗುತ್ತಾ? ಇಲ್ಲಾಂದ್ರೆ ಹಾಳಾಗುತ್ತೆ. ಏಯ್, ಎಲ್ಲ ಕಾಂಗ್ರೆಸ್ನವರೆಲ್ಲ ಫ್ರೀ ಎಲ್ಲ ಕೊಟ್ಬಿಟ್ಟು ಹೆಂಗಸ್ರೆಲ್ಲ ಆ ಓರ್ನಾಡು, ಸುಬ್ರಹ್ಮಣ್ಯ, ಧರ್ಮಸ್ಥಳ ಅಂತ ಟ್ರಿಪ್ ಹೊಡಿದ ಒಳ್ಳೆ ಫುಲ್ ಜಾಲಿ. ನಮಗೆ ಫ್ರೀ ಬೇಕಾಗಿಲ್ಲ ಅಣ್ಣ. ಫ್ರೀ ಕೊಟ್ಟು ಏನ್ ಯೂಸ್ ಇದೆ ಅಣ್ಣ? ಏನಿದೆ? ಎಲ್ಲ ದೂರ ಹೋಗ್ತಾರೆ ಬರ್ತಾರೆ. ಏನ್ ಯೂಸ್ ಅದರಲ್ಲಿ? ಹಂಗೆ ಹಂಗೆ ಎಲ್ಲ ಮನೆ ಬಿಟ್ಟು ಹೋಗ್ತಾರೆ. ಎಲ್ಲ ಮನೆ ಬಿಟ್ಟು ಅಡುಗೆ ಮಾಡ್ತೀರಾ? ಅಡ್ಗೆ ಮಾಡ್ತೀವಿ. ಕಸ ಗುಡಿಸ್ತಿಲ್ಲ, ಹಾ. ಮನೆ ಬರೆಸ್ತಿಲ್ಲ, ಏನು ಮಾಡ್ತೀವಿ? ನನ್ನ ಕೈಲಿ ಹೇಳಿಸ್ಬಿಡು ನೀನು. ನೀವೇ ಹೇಳ್ತಿದ್ದೀರಲ್ಲ. ಅಲ್ಲ ಸರಿ ಆಯ್ತು. ಈ ಚಿಕ್ಕಮಗಳೂರಲ್ಲಿ ಏನಾಗ್ಬೋದಾ? ಚಿಕ್ಕಮಗಳೂರು ಗೆಲ್ತಾರಣ್ಣ. ಬಿಜೆಪಿನೇ ಗೆಲ್ಲೋದು ಪಕ್ಕ ಪಕ್ಕ. ಕೋಟ ಶ್ರೀನಿವಾಸ್ ಪಕ್ಕ ಗ್ಯಾರಂಟಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಯ್ತು ಬಿಡಪ್ಪ, ಆಯ್ತು. ತಿಂದ್ರ ಐಸಾ? ಏನ್ ನಿಮ್ಮ ಹೆಸರು? ಒಳ್ಳೆ ಕೋನ ಐಸ ಕವ ಕವ ಅಂತ ತಿನ್ನಕಾಯ್ತದೆ, ಮಾತಾಡಕ್ಕಾಗಲಿಲ್ಲ. ಹೇಳಿ ನಿಮ್ಮ ಹೆಸರೇನಂటే? ಅಡ್ರಿ, ನಾವು ಮಾಮೂಲಿ ಮಾತಾಡಿಸ್ತೀವಿ. ಏನು ಯಾವ ಊರು ನಿಮ್ಮದು? ಕೇಳಿಲಿ, ಒಂದು ನಿಮಿಷ ಮಾತಾಡಿಲಿ. ಏನು ನಿಮ್ಮ ಹೆಸರೇನು? ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳಿ ಸಾಕು. ಗಾಯತ್ರಿ ಅಂತ. ಗಾಯತ್ರಿ ಅವರೇ, ಓಟ್ ಹಾಕುದ್ರಿ ತಾನೆ? ಯಾವೂರು? ಕಳಸಾಪುರ. ಕಳಸ? ಇಲ್ಲೇ ಹೊರನಾಡು ಕಳಸ. ಕಳಸಾಪುರ. ಓ, ಜಾವಗಲ್ತಾವು. ಇದು ಯಾರು ಗೆಲ್ತಾರೆ? ಅದು ನಾವೇನು ಹೇಳಕ್, ನಿಮಗೆ ಯಾರು ಗೆಲ್ಬೇಕು? ನಮಗೆ ಯಾರು ಗೆಲ್ಬೇಕು ಅಂತಿಲ್ಲ, ಯಾವ್ದು ಬಂದ್ರೂ ಸರಿ. ಈಗ ನಿಮಗೆ ಕಾಂಗ್ರೆಸ್ನವರು ಲೇಡೀಸ್ಗೆಲ್ಲ ಹೆಲ್ಪ್ ಮಾಡಿಕೊಟ್ಟವ್ರೆ.
BJP ಅವರು ದೇಶ ಉದ್ಧಾರ ದೇಶಕ್ಕೋಸ್ಕರ ಅದು ಇದು ಅಂತ ಅದು ಇದು ಏನೇನೋ ಮಾಡ್ತವ್ರೆ ಅಭಿವೃದ್ಧಿ. ಯಾವುದು ನಿಮಗೆ ಸರಿ ಅನ್ಸುತ್ತೆ? ಎಲ್ಲದು ಈಗ ಎರಡೇ ಸರಿನೇ, ಆದ್ರೂ ಏನಂತ ಹೇಳಕ್ಕಾಗಲ್ಲ ಇವಾಗ. ನಿಮಗೆ ಯಾರು ಇಷ್ಟ? ನಮಗೆ ಯಾರು ಇಷ್ಟ ಇಲ್ಲ, ಎಲ್ಲ ಇಬ್ರು ಸಮಾಗಿಮ ಬುಟ್ಟಾಕಿ ಕಥೆಯ ನೀವು ಹೇಳ್ಬೇಕೀಗ BJP ಕಾಂಗ್ರೆಸ್ ಅಂತ ಯಾರು ಬಂದ್ರೆ ಉತ್ತಮ ಅಂತ? ಯಾರು ಬಂದ್ರೂ ಸರಿ ನಮಗೆ. ಯಾರು ಬಂದ್ರೂ ಸರಿ. ಸರಿ ಸರಿ ಹೆಂಗ್ ಸರಿ? ಹೆಂಗ್ ಸರಿ? ಈಗ ಯಾರು ಬಂದ್ರೂ ಯಾರು ಏನು ಮಾಡ್ಬೇಕು ಅದನ್ನ ಮಾಡ್ತಾರ್ತಾನೆ. ಅದಕ್ಕೆ 2 ಜನನೂ ಸರಿನೇ. ಈಗ ಯಾರು ಬೇಕು ಅಂತ ಹೇಳಲ್ಲ ನಾವು, ಒಟ್ಟು ಹೇಳಲ್ಲ. ಹೇಳಲ್ಲ. ಆದ್ರೂ ಒಂದೇ ಮಾತು ಕೇಳಬಿಡ್ತೀನಿ, ಇದ್ದಿದ್ರಲ್ಲೇ ಉತ್ತಮ. ಲಾಸ್ಟ್ ಆಪ್ಷನ್ ನಾನು ಏನು ಒಂದು ಮರು ಕ್ವಶನ್ ಮಾಡದೆ ವಾಪಸ್ ಹೋಗ್ಬಿಡ್ತೀನಿ. ಇದ್ದಿದ್ರಲ್ಲೇ ಉತ್ತಮ BJP ಕಾಂಗ್ರೆಸ್. ಇದ್ದು ಒಂದೇ ಮಾತು ನಿಮ್ದು ಆಗಲ್ಲ ಅಲ್ಲ? BJP ಉತ್ತಮನೇ. ನನಗೆ ಒಂದೇ ಬರ್ಬೇಕು ಆನ್ಸರ್, BJP ಕಾಂಗ್ರೆಸ್. ಇಲ್ಲ ಇಲ್ಲ ಯಾಕೆ ನಿಮ್ಮೂರಲ್ಲಿ ಯಾರು ಬೈತಾರ? ಹಂಗೇನಿಲ್ಲ. ನಿಮ್ಮೂರಲ್ಲಿ ನೀನು BJPಗೆ ಹೇಳ್ಬಿಟ್ಟಲ್ಲ, ನೀ ಕಾಂಗ್ರೆಸ್ಗೆ ಹೇಳ್ಬಿಟ್ಟಲ್ಲ ಯವ್ವ ಅನ್ಕೊಂಡೆ. ಹಂಗೇನು ಹೇಳಲ್ಲ, ಒಟ್ಟು ನಮ್ಮ ಪ್ರಕಾರ 2 ಜನನೂ ಉತ್ತಮನೇ. ಅಂತೀರಾ? ನಮಸ್ಕಾರ ಕಣ್ರಿ, ಏನು ನಿಮ್ಮ ಹೆಸರು? ಇಲ್ಲಿ ತೊಳಿ ಸರ್, ಇಲ್ಲಿ ತೊಳಿ ಮಂಜುನಾಥ್ ಅಂತ ಹೇಳಿ ನಮ್ಮ ಕೈ ನೋಡ್ಕೊಂಡು ಹೇಳ್ಬಿಟ್ರಲ್ಲ ನಂಗೆ ಅವ್ರಿ. ಆದ್ರೆ ಮಂಜುನಾಥ್ ಅವ್ರೆ, ಮಂಜುನಾಥ್ ಅವ್ರೆ ಓಟ್ ಹಾಕಿದ್ರಾ? ಹಾಕಿದ್ದೀನಿ ಸರ್. ಮಂಜುನಾಥ್ ಅವ್ರು ಯಾವರು ಸರ್? ನಮ್ಮದು ದಾವಣಗೆರೆ ಪಕ್ಕ ಹಿರೇಮೇಗಲಿಗೆರೆ. ಇಲ್ಲಿಯವ್ರಲ್ವಾ ನೀವು? ಚಿಕ್ಕಮಂಗ್ಳೂರವ್ರಲ್ವಾ? ಓ ಆಯ್ತು ಇರ್ಲಿ. ಆದರೂ ಒಂದು ಕೇಳೋದು ಕಣ್ರಿ, ದಾವಣಗೆರೆ ಸ್ವಲ್ಪ ಟಫ್ ಇದೆ, ಯಾರು ಗೆಲ್ಬೋದ್ರಿ? ಸರ್ ನರೇಂದ್ರ ಮೋದಿ ಅವರು ಪಕ್ಕ ಗೆದ್ದೇ ಗೆಲ್ತಾರೆ. ಸಾರ್ವಜನಿಕರವಾಗಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ನರೇಂದ್ರ ಮೋದಿ ಅವರೇ ನೆಕ್ಸ್ಟ್ PM. ಯಾಕೆ ಅಂದರೆ ಸರ್ವ ಧರ್ಮಗಳ ಪ್ರಿಯ. ಎಲ್ಲ ಒಂದು ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಹಾವಳಿ ಇದೆ ಅಂತಲ್ರಿ ಅಲ್ಲಿ? ಇರುತ್ತೆ ಪ್ರತಿಯೊಬ್ಬರದು, ಎಲ್ಲರದು. ಈಗ ನೀವು ಅಂತಂದ್ರೆ ನಿಮ್ಮದು ಹಾವಳಿ ಇರುತ್ತೆ, ನಿಮ್ಮೂರಲ್ಲಿ ನಿಮ್ಮದು ಹಾವಳಿ ಇರುತ್ತೆ, ನಮ್ಮೂರಲ್ಲಿ ನಮ್ಮದು ಹಾವಳಿ ಇರುತ್ತೆ, ಅಷ್ಟೇ. ಆ ಒಂದು ಹಾವಳಿಯಿಂದ ಏನಾದ್ರು ಬದಲಾಗ್ಬೋದಾ? ಯಾವುದು ಬದಲಾವಣೆಗಳೇನಿಲ್ಲ. ಈಗ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೋ ಅವ್ರಿಗೆ ಒಳ್ಳೇದು ಮಾಡ್ತಾರೆ, ಸಮಾಜದಲ್ಲಿ ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರಿಗೆ ಇದು ಮಾಡ್ತಾರೆ, ಅಷ್ಟೇ. ಹಾಂ ಹೌದು. ಈ ಸಲ BJP ಗೆಲ್ಲಿ ಅಂತೀರಾ? ಅಲ್ಲ ರೀ, ಚಿಕ್ಕಮಂಗ್ಳೂರಲ್ಲಿ ಏನು ನಿಮ್ಮ ಪಕ್ಕ ಡಿಸ್ಟ್ರಿಕ್ಟ್ ಚಿಕ್ಕಮಂಗ್ಳೂರಲ್ಲಿ ಏನಾಗ್ಬೋದು? ನಮಗೆ ಗೊತ್ತಿಲ್ಲ, ಇಲ್ಲಿ ಲೋಕಲ್ ಪರ್ಸನ್ ನಮಗೆ ಗೊತ್ತಿರಲ್ಲ. ನೋಡೋಣ, ದೇವರಿದ್ದಾನೆ ಮೇಲ್ಗಡೆ, ದೈವ. ಓವರ್ ಆಲ್ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತೀರಾ? ಎಲ್ಲ ರಾಮೋತ್ಸವದ ಮೇಲೆ ನಿಂತಿದೆ, ಎಲ್ಲ ದೈವ ಲೀಲೆ. ಪ್ರಧಾನಮಂತ್ರಿ ಮೋದಿ ಆಗ್ಬೇಕು ಅಂತೀರಾ? ಹೌದ್ರಿ, ದೇಶ ಉಳಿಬೇಕು ಸ್ವಾಮಿ, ಹಿಂದುತ್ವ ಉಳಿಬೇಕು. ಹೌದಾ? ದೇಶ ಇದ್ರೆ ನಾವು, ಹಿಂದುತ್ವ ಇದ್ರೆ ನಾವು ಅಲ್ವಾ? ಹೌದು. ಮೋದಿ ಬಿಟ್ಟರೆ ಅವರ ಅಧಿಕಾರಾವಧಿಯ ನಂತರದಲ್ಲಿ ನೆಕ್ಸ್ಟ್ ಯಾರಾಗಬೇಕು ಅನ್ಸುತ್ತೆ? ಯೋಗಿ ಆದಿತ್ಯನಾಥ್ ಆಗ್ತಾನೆ. ಹೌದು. ನಿಮಗೆ ಯಾರಾಗಬೇಕು? ಅವ್ರು ಆಗೋದಲ್ಲಿ ಬಿಡ್ಲಿ, ನಿಮಗೆ ಯಾರಾಗಬೇಕು? ಯೋಗಿ ಆದಿತ್ಯನಾಥೇ ಆಗಬೇಕು. ಯಾಕೆ? ಹೌದು. ಒಂದು ಸ್ಟೆಪ್ ಮೋದಿಗಿನ ಕೆಲಸ ಮಾಡೋ ವ್ಯಕ್ತಿ ಅಂದ್ರೆ ಅವನೇ ಈಗ. ಹೌದು. ನಮಸ್ತೆ ಮೇಡಮ್ ಅವರೇ. ಅಯ್ಯೋ 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 ದೇವ್ರೇ, ಎಲ್ಲ ನೋಡಿದವ್ರು ಏನು ಅನ್ಕೋಬೇಕು ಗೊತ್ತಾ? ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸಾರ್ ಅನ್ಬೇಕು. ಮೇಡಮ್ ನಮಸ್ತೆ, ಏನು ನಿಮ್ಮ ಹೆಸರು? ಕವಿತಾ. ನೀವು ಮಗು ಇಲ್ಲ ಅಂದ್ರೆ ಎದ್ದೋಗ್ಬಿಡ್ತಿದ್ರಿ ಅನ್ಸುತ್ತಲ್ಲ? ಐನೋ ಹೇಳಿ, ಎಂತ ಹೆಸರು? ಕವಿತಾ. ಯಾವರು? ಆರ್ದೊಳ್ಳಿ, ಚಿಕ್ಕಮಗಳೂರು. ಚಿಕ್ಕಮಂಗ್ಳೂರೇ. ಅದೇ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಓಟ್ ಹಾಕಿದ್ರಿ ಅಲ್ವಾ? ಯಾರು ಗೆಲ್ಬೋದು ಮೇಡಮ್? ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ನಿಮಗೆ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ? ನಮಗೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಆಲ್ರೆಡಿ ಗೆದ್ದು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ. ಅವ್ರ ಪಕ್ಷನ ಗೆಲ್ಬೇಕು ಅಂತ. ಕಾಂಗ್ರೆಸ್ ಅಂತೀರಾ? ಯಾಕೆ ಕಾಂಗ್ರೆಸ್ ಬಂದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಅದು ಮಹಿಳೆಯರಿಗೆ ಒಳ್ಳೇದು ಆಗಿದೆ ಅಂತ, ಲೇಡೀಸ್ಗೆ. ಮಹಿಳೆಯರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಗೊತ್ತಿಲ್ಲ. ನಿಮ್ಮ ಹೆಸರು ಗೊತ್ತಿಲ್ವಾ? ನಿಮ್ಮ ಹೆಸರು ಹೇಳಿ. ಹೇಳಿಸ್ತೀವಿ ನಾವು, ಎಂತೆಂತರಿಗೆ ಹೇಳಿಸಿರಂತೆ. ನಿಮ್ಮ ಹೆಸರು ಹೇಳಿ. ಹೆಸರು ಕೇಳಿದೆ ನಾನು, ಹೆಸರು ಕೇಳಿದೆ. ರಂಗಮ್ಮ ಅಂತ. ನೋಡಪ್ಪ, ಹೆಸರು ಹೇಳೋದ್ಮೇಲೆ ಇನ್ನು ಉಸಿರು ಆಟೋಮೆಟಿಕ್ಕಾಗಿ ಬರ್ತದೆ ಆಚೆಗೆ. ಓಟ್ ಹಾಕಿದ್ರಾ? ಯಾವ ಊರು ನಿಮ್ಮದು? ನಮ್ಮದು ಜವಗಲ್ಲು. ಜಾವಗಲ್ಲೆಲ್ಲ ಹೆಂಗಂತಾರೆ? BJP ಅಂತಾರೆ, ಕಾಂಗ್ರೆಸ್ ಅಂತಾರೆ? ಯಾವ್ದು ಬಂದ್ರೆ ಉತ್ತಮ ಅನ್ಸುತ್ತೆ ಅಂತಾರೆ? ಯಾವ್ದು ಒಟ್ಟಿಗೆ ಹಾಕಿ ಬಂದ್ವಿ, ಯಾವ್ದಾರು ಬಂದು. ನಿಮಗೆ ಯಾವ್ದು ಬರಬೇಕು? ನಮ್ಗೆ ಯಾವ್ದು ಬಂದ್ರು ಯಾವುದು ಇದು ಅನ್ನಕೋಲ್ಲ, ಯಾರ ಬಂದ್ಕೊಳ್ಳಿ. ಯಾರು ಬಂದರು ಸರಿ. ಯಾಕೆ ನಿಮಗೆ ಇಂಥರೇ ಬರಬೇಕು ಅನ್ನೋದಿಲ್ವೇ? ಇಲ್ಲ. ಪ್ರಧಾನಮಂತ್ರಿ ಯಾರಾಗಬೇಕು ಅಂತಿಲ್ವೇ? ನಮಗೆ ಯಾಕೆ ಫ್ರೀ ಕೊಟ್ಟರು ಉತ್ತಮನೋ ನಿಮಗೆ? ಹೆಂಗೆ BJPನ ಕಾಂಗ್ರೆಸ್ BJPನ? ಯಾರು ಬಂದ್ರು ಸೊನ್ನೆ, ನಾವೇನು ಗೆಯ್ಯೋದೇನು ತಪ್ಪಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋದೇನು ತಪ್ಪಾಗಲ್ಲ. ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ ಹಂಗೆ ಧೈರ್ಯವಾಗಿ. ಹಂಗೆ ನಮಗೆ ಗೊತ್ತು, ನಮಗೆ ಮಾತು ತೆಗ್ಸೋಕ್ಕೆ. ಓ ತಡ್ರಿ ಒಂದು ನಿಮಿಷ. ಅಮ್ಮ ನಮಸ್ಕಾರ. ಎಲ್ಲ ಒಂದೇ ಆದರೆ ತಡ್ರಿ, ನೀವು ಇಬ್ಬರಿಂದ ಒಂದು ಓಟ ಹೇಳಿ. ಇಬ್ಬರಿಂದ ಒಂದು ಓಟ ತಡ್ರಿ, ನಂಗೆ ಒಂದು. ನೀವಿಬ್ರು ಸೇರಿ ಒಂದು ಓಟ್ ಹಾಕಿದ್ರಾ? ಅതെಂಗೆ? ಯಾವ ನ್ಯಾಯ ಇದು? ಅವ್ರೇನು ಹೇಳಿಲ್ಲ, ನೀವಾರು ಏನಾರು ಹೇಳ್ತೀರಾ ಅಂತ? ಏನು ಹೇಳೋಣ, ಈಗ ಹೇಳಿದ್ದೆ, ನನ್ನ ತಂಗಿ ಹೇಳಿದ್ದೆ. ನಾನು ನಿಮ್ಮ ಹೆಸರೇನು? ನನ್ನ ಹೆಸರು ನಂಜಮ್ಮ ಅಂತ. ಅವ್ರ ಹೆಸರೇನು? ಅವ್ರ ಹೆಸರು ಅದೇ ರಂಗಮ್ಮ. ರಂಜಮ್ಮ ಎರಡು ಒಂದೇಯಾ? ರಂಗಮ್ಮ ಬೇರೆ, ನಂಜಮ್ಮ ಬೇರೆ. ಅದೆಂಗಿಂದ ಎರಡು ಒಂದೇ ಆದದು? ಒಂದೇ ಮನೆಯವರು. ಒಂದೇ ಏಳಕ್ ಬರಲ್ಲ ನೀವು ಸಖತ್ತಾಗಿ ಹೇಳಿರಿ.
ನಾವು ಅಕ್ಕ ತಂಗಿಯರು ಹೌದಾ ಸರಿ ಆಯ್ತು 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 ಯಾರು ಗೆಲ್ಬೋದು ಯಾರ ಗೆದಿಲ್ಲ ಹೋಗು ಯಾರು ಗೆಲ್ಬೋದು ಯಾರ ಗೆದಿಲ್ಲ ಬಿಜೆಪಿನ ಕಾಂಗ್ರೆಸ್ ಒಬ್ರು ಯಾರ ಗೆದಿಲ್ಲ ನಮ್ಗೆ ನಿನ್ಗೆ ಗೊತ್ತಿಲ್ಲ ನಿಮ್ ಕೆಲಸ ನೀವು ನಮ್ಮ ಕೆಲಸ ನಾವು ಗೆಯ್ಬೇಕು ನಾವು ತಿನ್ಬೇಕು ಒಟ್ಟಿಗೆ ಈಗ ಇದು 2,000 ರೂಪಾಯಿ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾ ಅಕೌಂಟ್ಗೆ ಬರ್ತೈತಿ ಎಲ್ಲ ನೀಟಾಗಿ ಬರ್ತಿದೆ ಬರ್ತೈತಿ ಬಸ್ ಎಲ್ಲ ಫ್ರೀ ಯಾರು ಕೈ ಕುಯ್ಯನಲ್ಲ ಇಲ್ಲ ಏನು ಸಮಸ್ಯೆ ಇಲ್ಲ ಇಲ್ಲ ಎಲ್ಲ ನೀಟಾಗಿ ಆಗ್ತಿದೆ ನೀಟಾಗಿ ಆಗ್ತೈತಿ ಅಷ್ಟೇ ಅಪ್ಪ ಇಷ್ಟು ಮಾತಾಡಿದ್ರೆ ಮುಗಿದೋಯ್ತು ಚಿಕ್ಕಮಗಳೂರು ವಿಭಾಗದಲ್ಲಿ ನಗರ ಪ್ರದೇಶದಲ್ಲಿ ನೀವು ಇಲ್ಲಿವರೆಗೂ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದು ಕೇವಲ ಟ್ರೈಲರ್ ಮಾತ್ರ. ಪಿಕ್ಚರ್ ಅಭಿ ಬಾಕಿ ಹೇ. ಚಿಕ್ಕಮಗಳೂರು ವಿಭಾಗ ಈ ಒಂದು ಕ್ಷೇತ್ರದಲ್ಲಿ ಜನರು ಇನ್ನೂ ಬೇರೆ ಬೇರೆ ರೀತಿ ಮಾತನಾಡಿದ್ದಾರೆ. ಅದನ್ನು ತಗೊಂಡು ನಾಳೆ ಬರ್ತೀವಿ, ಮತ್ತೆ ಮುಂದುವರಿಯುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1